ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ಪ್ರತಿದಿನ ಅಭ್ಯಾಸ ಮಾಡುವ ಯೋಗ ಅದರ ನಿಜವಾದ ಜನ್ಮಸ್ಥಳ ಯಾವುದು ಗೊತ್ತಾ? ಹಿಮಾಲಯವಲ್ಲ. ಅದು ಆಧುನಿಕ ಯೋಗ ಹುಟ್ಟಿದ್ದು ದಕ್ಷಿಣ ಭಾರತದ ಒಂದು ಅರಮನೆಯಲ್ಲಿ. ಯೋಗವನ್ನು ಕೇವಲ ಧ್ಯಾನಕ್ಕೆ ಸೀಮಿತವಾಗಿದ್ದ ಕಾಲದಲ್ಲಿ ಮೈಸೂರು ಮಹಾರಾಜರು ಒಂದು ಅದ್ಭುತ ಕ್ರಾಂತಿಗೆ ನಾಂದಿ ಹಾಡಿದರು. ಇದು ನಿಮಗೆ ಗೊತ್ತಿದೆಯಾ? 19ನೇ ಶತಮಾನದಲ್ಲಿ ಒಂದು ಪ್ರಾಚೀನ ಗ್ರಂಥದಲ್ಲಿ ಸುಮಾರು 122ಕ್ಕೂ ಹೆಚ್ಚು ಯೋಗಾಸನಗಳು ದಾಖಲಿಸಿದ್ದು ಈ ರಾಜಮನೆತನವೇ. ಇದು ಅಳಿದು ಹೋಗಬಹುದಾಗಿದ್ದ ದೈಹಿಕ ಯೋಗಕ್ಕೆ ಜೀವ ತುಂಬಿತು. ಮತ್ತು ಈ ಮೈಸೂರು ಅರಮನೆಯ ಯೋಗ ಶಾಲೆಯೇ ಮುಂದೆ ಜಾಗತಿಕವಾಗಿ ಅಷ್ಟಾಂಗ ಮತ್ತು ಅಯ್ಯಂಗಾರ್ ಯೋಗದಂಥ ಶೈಲಿಗಳು ರೂಪಿಸಿದ ಪ್ರಮುಖ ಗುರುಗಳಿಗೆ ತರಬೇತಿ ನೀಡಿತು. ಮೈಸೂರು ರಾಜಾಶ್ರಯದ ಆ 17 ವರ್ಷಗಳ ಕೊಡುಗೆ ಇಲ್ಲದಿದ್ದರೆ ಇಂದು ನಾವು ಅಭ್ಯಾಸ ಮಾಡುತ್ತಿರುವ ಯೋಗ ಶೈಲಿಯೇ ಬಹುಶಃ ಇರುತ್ತಿತ್ತೇನೋ ಇಲ್ಲವೋ ಗೊತ್ತಿಲ್ಲ. ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮೈಸೂರು ರಾಜಮನೆತನವು ಯೋಗಕ್ಕೆ ನೀಡಿದ ನೇರವಾದ ಕೊಡುಗೆಗಳ ಕುರಿತು ತಿಳಿದುಕೊಳ್ತಾ ಹೋಗೋಣ. ಅಲ್ಲಿವರೆಗೂ ಇನ್ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿನ ವಿಡಿಯೋನ ಪ್ರಮುಖ ಘಟ್ಟವನ್ನು ಪ್ರಾರಂಭ ಮಾಡೋಣ. ಮೈಸೂರಿನ ಯದುವಂಶದ ಒಡೆಯರ್ ರಾಜಮನೆತನವು ಯೋಗಕ್ಕೆ ನೀಡಿದ ನೇರವಾದ ಮತ್ತು ನಿರಂತರವಾದ ಪ್ರೋತ್ಸಾಹವೇ ಈ ಪರಂಪರೆಗೆ ಕಾರಣ. ಮೈಸೂರು ಅರಮನೆಯು ಯೋಗವನ್ನು ಕಲೆ ಮತ್ತು ವಿಜ್ಞಾನವಾಗಿ ಸಂರಕ್ಷಿಸಿ ನಂತರ ಅದನ್ನು ಜಾಗತಿಕವಾಗಿ ಪುನರುತ್ಥಾನಗೊಳಿಸಲು ಭದ್ರ ಬುನಾದಿಯನ್ನು ಹಾಕಿತ್ತು. ಒಡೆಯರ್ ರಾಜಮನೆತನವು ಸುಮಾರು 225 ವರ್ಷಗಳ ಹಿಂದಿನಿಂದಲೂ ಯೋಗ ವಿದ್ಯೆಯನ್ನು ಸಂರಕ್ಷಿಸುತ್ತಾ ಬಂದಿದೆ ಎಂದು ಐತಿಹಾಸಿಕ ದಾಖಲೆಗಳು ತಿಳಿಸುತ್ತವೆ. ಈ ಕೊಡುಗೆ ಕೇವಲ ತಾತ್ವಿಕ ಬೆಂಬಲಕ್ಕೆ ಸೀಮಿತವಾಗಿರದೆ ಯೋಗವನ್ನು ಅದರ ಶಾರೀರಿಕ ಮತ್ತು ಆಸನ ಆಧಾರಿತ ಸ್ವರೂಪದಲ್ಲಿ ಪುನರುಜ್ಜೀವನಗೊಳಿಸಲು ನಿರ್ಣಾಯಕವಾದ 2 ಪ್ರಮುಖ ಐತಿಹಾಸಿಕ ಯುಗಗಳಲ್ಲಿ ನೇರ ಪಾತ್ರ ವಹಿಸಿತ್ತು. 19ನೇ ಶತಮಾನದ ಪಠ್ಯ ಸಂರಕ್ಷಣೆ ಮತ್ತು 20ನೇ ಶತಮಾನದ ಆರಂಭದ ಸಾಂಸ್ಥಿಕ ಆಧುನೀಕರಣ. ಈ ದೂರದೃಷ್ಟಿಯ ಕೊಡುಗೆಯೇ ಯೋಗವು ಕೇವಲ ಧ್ಯಾನಕ್ಕೆ ಸೀಮಿತವಾಗದೆ ದೈಹಿಕ ಸಂಸ್ಕೃತಿ ಮತ್ತು ವ್ಯಾಯಾಮದ ಭಾಗವಾಗಿ ಜಾಗತಿಕವಾಗಿ ಸ್ವೀಕರಿಸಲ್ಪಡುವ ಮೂಲ ಕಾರಣವಾಯಿತು. ಯೋಗದ ಸಂರಕ್ಷಣಾ ಕಾರ್ಯವು 19ನೇ ಶತಮಾನದಲ್ಲಿ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 1794ರಿಂದ 1868 ಅವರ ಕಾಲದಲ್ಲಿ ಭದ್ರ ಬುನಾದಿ ಪಡೆಯಿತು. ಇವರು ತಮ್ಮ ಪಾಂಡಿತ್ಯಪೂರ್ಣ ಕೃತಿಗಳಿಂದ ಕನ್ನಡದ ಭೋಜ ಎಂಬ ಬಿರುದನ್ನು ಪಡೆದಿದ್ದರು. ಅದರಲ್ಲಿ ಅವರ ಅಳಿಸಲಾಗದ ಕೊಡುಗೆ ಎಂದರೆ ಶ್ರೀ ತತ್ವನಿಧಿ ಗ್ರಂಥ. ರಾಜಮನೆತನದ ನೇರ ಕೊಡುಗೆಗಳಲ್ಲಿ ಅತ್ಯಂತ ಮಹತ್ವದ ಪುರಾವೆ ಎಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಬರೆದ ಅಥವಾ ಸಂಕಲಿಸಿದ ಬೃಹತ್ ವಿದ್ವತ್ಪೂರ್ಣ ಕೃತಿ ಶ್ರೀ ತತ್ವನಿಧಿ. ಈ ಗ್ರಂಥವು 19ನೇ ಶತಮಾನದಲ್ಲಿ ರಚನೆಯಾಗಿದ್ದು ಇದರ ತೌಕುಕ ನಿಧಿ ಎಂಬ ವಿಭಾಗವು ಸಂಪೂರ್ಣವಾಗಿ ಯೋಗಾಸನಗಳ ವಿವರಣೆಗೆ ಮೀಸಲಾಗಿದೆ. ಈ ಗ್ರಂಥದಲ್ಲಿ ಒಟ್ಟು 122 ಯೋಗಾಸನಗಳನ್ನು ಅವುಗಳ ವಿಶ್ಲೇಷಣೆ ಮತ್ತು ಸಚಿತ್ರ ಪ್ರದರ್ಶನದೊಂದಿಗೆ ದಾಖಲಿಸಲಾಗಿದೆ. 20ನೇ ಶತಮಾನದ ಪೂರ್ವದಲ್ಲಿ ಇಷ್ಟು ವಿಸ್ತಾರವಾದ ಮತ್ತು ಸಚಿತ್ರವಾದ ಆಸನಗಳ ಸಂಗ್ರಹವು ಬೇರೆ ಯಾವುದೇ ಪಠ್ಯದಲ್ಲಿ ಲಭ್ಯವಿರಲಿಲ್ಲ ಎಂಬುದರ ಇದರ ಮಹತ್ವ. ಈ ಆಸನಗಳು ಹ್ಯಾಂಡ್ ಸ್ಟ್ಯಾಂಡ್ಗಳು, ಸಂಕೀರ್ಣವಾದ ಹಿನ್ನಡೆಗಳು ಅಂದರೆ ಬ್ಯಾಕ್ ಬೆಂಡ್ಸ್, ಪಾದವನ್ನು ತಲೆಯ ಹಿಂದೆ ಇಡುವ ಭಂಗಿಗಳು ಮತ್ತು ವಿವಿಧ ಆಸನಗಳ ಸರಣಿಗಳು ಸೇರಿದ್ದವು ಎನ್ನುವುದು ಬಹಳ ವಿಶೇಷವಾದಂಥದ್ದು. ಐತಿಹಾಸಿಕ ಮಹತ್ವ ಏನು ಗೊತ್ತಾ? ಮುಮ್ಮಡಿ ಒಡೆಯರವರು ಯೋಗದ ಜ್ಞಾನವನ್ನು ಕೇವಲ ಖಾಸಗಿ ಅಭ್ಯಾಸವಾಗಿ ಇರಿಸದೆ ಅದನ್ನು ಅಧಿಕೃತ ರಾಜಗ್ರಂಥದಲ್ಲಿ ದಾಖಲಿಸಿದರು. ಈ ಮೂಲಕ ಶತಮಾನಗಳಿಂದ ಅಳಿದು ಹೋಗಬಹುದಾಗಿದ್ದ ಹಠಯೋಗದ ಶಾರೀರಿಕ ಅಂಶಗಳನ್ನು ಅವರು ಸಂರಕ್ಷಿಸಿದರು. ಈ ಕ್ರಮವು ಯೋಗವನ್ನು ದೈಹಿಕ ಸಂಸ್ಕೃತಿಯ ಭಾಗವಾಗಿ ನೋಡುವ ರಾಜಾಶ್ರಯದ ದೃಷ್ಟಿಕೋನವನ್ನು ಎತ್ತಿ ತೋರಿಸುತ್ತದೆ. ಈ ದಾಖಲಾತಿಯು 20ನೇ ಶತಮಾನದಲ್ಲಿ ಟಿ ಕೃಷ್ಣಮಾಚಾರ್ಯರಿಗೆ ಸಂಕೀರ್ಣವಾದ ಆಸನಗಳ ಸರಣಿಗಳನ್ನು ಅಭಿವೃದ್ಧಿಪಡಿಸಲು ಅಗತ್ಯವಾದ ಪಠ್ಯ ಆಧಾರ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒದಗಿಸಿತು. ಈ ಮೂಲಕ ರಾಜಮನೆತನವು ಯೋಗ ಪಠ್ಯ ಸಂರಕ್ಷಣಾ ಸಂಸ್ಥೆಯ ಪಾತ್ರವನ್ನು ನಿರ್ವಹಿಸಿತು. 20ನೇ ಶತಮಾನದ ಪುನರುತ್ಥಾನದ ಸೂತ್ರಧಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1894ರಿಂದ 1940 ಅವರ ಆಳ್ವಿಕೆಯು ಯೋಗದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ತಿರುವು ನೀಡಿತ್ತು. ಇವರ ಕೊಡುಗೆ ಯೋಗವನ್ನು ರಾಜ್ಯಸಭೆಯಿಂದ ಹೊರತಂದು ಸಾರ್ವಜನಿಕ ಮತ್ತು ಅಂತಾರಾಷ್ಟ್ರೀಯ ಗಮನಕ್ಕೆ ತರುವಲ್ಲಿ ನಿರ್ಣಾಯಕವಾಯಿತು. ನಂತರ ಟಿ ಕೃಷ್ಣಮಾಚಾರ್ಯರಿಗೆ ರಾಜಾಶ್ರಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1930ರ ದಶಕದ ಆರಂಭದಲ್ಲಿ ಮಹಾನ್ ವಿದ್ವಾಂಸ ಮತ್ತು ಯೋಗ ಗುರು ತಿರುಮಲೈ ಕೃಷ್ಣಮಾಚಾರ್ಯರ ಬಗ್ಗೆ ತಿಳಿದು ಅವರನ್ನು ವಾರಣಾಸಿಯಿಂದ ಮೈಸೂರಿಗೆ ಬರುವಂತೆ ವೈಯಕ್ತಿಕವಾಗಿ ಆಹ್ವಾನಿಸಿದರು. ಇಂದು ಕೃಷ್ಣಮಾಚಾರ್ಯರನ್ನು ಆಧುನಿಕ ಯೋಗದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ.
ಮೈಸೂರಿನ ಅರಮನೆಯ ಯೋಗಶಾಲೆ ಸ್ಥಾಪನೆ. ರಾಜಮನೆತನದ ಅತ್ಯಂತ ನೇರ ಮತ್ತು ಸಾಂಸ್ಥಿಕ ಕೊಡುಗೆ ಎಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಜ್ಞೆಯ ಮೇರೆಗೆ 1933ರಲ್ಲಿ ಅರಮನೆಯ ಆವರಣದಲ್ಲಿ ಪ್ಯಾಲೇಸ್ ಯೋಗಶಾಲೆಯನ್ನು ಸ್ಥಾಪಿಸಿದ್ದು ಕೃಷ್ಣಮಾಚಾರ್ಯರನ್ನು ಇದರ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. ಈ ಸಂಸ್ಥೆಯ ಸ್ಥಾಪನೆಯು ಆಧುನಿಕ ಯೋಗಕ್ಕೆ ಒಂದು ವ್ಯವಸ್ಥಿತ ಮತ್ತು ಸಾಂಸ್ಥಿಕ ಚೌಕಟ್ಟನ್ನು ಒದಗಿಸಿತು. ಆರಂಭದಲ್ಲಿ ರಾಜಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದ್ದರೂ ನಂತರ ಇದನ್ನು ಸಾಂಸ್ಕೃತಿಕ ಪಾಠಶಾಲೆಯಲ್ಲಿ ಪ್ರತ್ಯೇಕ ವಿಭಾಗ ತೆರೆಯುವ ಮೂಲಕ ಎಲ್ಲರಿಗೂ ಮುಕ್ತಗೊಳಿಸಲಾಯಿತು. ಆಧುನೀಕರಣದ ಪ್ರಯೋಗಾಲಯ ವಿನ್ಯಾಸ ಕ್ರಮ. ನಾಲ್ವಡಿಯವರ ಆಶಯವು ಕೃಷ್ಣಮಾಚಾರ್ಯರಿಗೆ ತಮ್ಮ ಬೋಧನಾ ವಿಧಾನಗಳನ್ನು ವ್ಯವಸ್ಥಿತಗೊಳಿಸಲು ಮತ್ತು ನವೀಕರಿಸಲು ಒಂದು ಪ್ರಯೋಗಾಲಯದಂತೆ ಕೆಲಸ ಮಾಡಿತ್ತು. ರಾಜಾಶ್ರಯದ ಸಂಪನ್ಮೂಲಗಳ ಸಹಾಯದಿಂದ ಕೃಷ್ಣಮಾಚಾರ್ಯರು ಅರಮನೆಯ ಆರ್ಕೈವ್ಗಳಲ್ಲಿ ಸಂರಕ್ಷಿತವಾಗಿದ್ದ ಹಠಯೋಗ ಪಠ್ಯಗಳನ್ನು ಮತ್ತು ಶ್ರೀತತ್ವನಿಧಿ ಸೇರಿದಂತೆ ಅಧ್ಯಯನ ಮಾಡಲು ಸಾಧ್ಯವಾಯಿತು. ಮಹಾರಾಜರು ಯೋಗವು ರೋಗ ನಿವಾರಣೆಯಲ್ಲಿ ವಹಿಸುವ ಪಾತ್ರದ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಕೃಷ್ಣಮಾಚಾರ್ಯರು ಚಲನೆ ಮತ್ತು ಉಸಿರಾಟವನ್ನು ಸಮನ್ವಯಗೊಳಿಸುವ ಡೈನಾಮಿಕ್ ಯೋಗ ಆಸನ ಸರಣಿಗಳಾದ ವಿನ್ಯಾಸ ಕ್ರಮವನ್ನು ಅಭಿವೃದ್ಧಿಪಡಿಸಿದರು. ಇಂದು ಜಾಗತಿಕವಾಗಿ ಪೋಸ್ಟರಲ್ ಯೋಗ ಎಂದು ಕರೆಯಲ್ಪಡುವ ಬಹುತೇಕ ಶೈಲಿಗಳಿಗೆ ಈ ವಿನ್ಯಾಸ ಕ್ರಮವೇ ಮೂಲಾಧಾರವಾಗಿದೆ. ಜಾಗತಿಕ ಪ್ರಚಾರ. ಯೋಗ ಮಕರಂದ ಪ್ರಕಟಣೆ. ರಾಜರ ಕೋರಿಕೆಯ ಮೇರೆಗೆ ಕೃಷ್ಣಮಾಚಾರ್ಯರು 1934ರಲ್ಲಿ ಕನ್ನಡ ಭಾಷೆಯಲ್ಲಿ ತಮ್ಮ ಬೋಧನೆಗಳ ಪ್ರಮುಖ ಸಾರಾಂಶವಾದ ಯೋಗ ಮಕರಂದ ಎಂಬ ಕೃತಿಯನ್ನು ಪ್ರಕಟಿಸಿದರು. ಇದು ಯೋಗದ ಜ್ಞಾನವನ್ನು ಸಾರ್ವಜನಿಕರ ಡೊಮೇನ್ಗೆ ಪರಿಚಯಿಸುವ ರಾಜಮನೆತನದ ಇಚ್ಛೆಯನ್ನು ತೋರಿಸುತ್ತದೆ. ನಂತರ ಅಂತಾರಾಷ್ಟ್ರೀಯ ಮನ್ನಣೆ. 1941ರಲ್ಲಿ ಅಮೆರಿಕದ ಪ್ರಸಿದ್ಧ ಲೈಫ್ ಮ್ಯಾಗಝಿನ್ ಮೈಸೂರು ಯೋಗಶಾಲೆಯ ವಿದ್ಯಾರ್ಥಿಗಳ ಆಸನಗಳ 22 ಛಾಯಾಚಿತ್ರಗಳನ್ನು ಪ್ರಕಟಿಸಿತು. ಈ ಪ್ರಚಾರಕ್ಕೆ ರಾಜಾಶ್ರಯವು ಪರೋಕ್ಷವಾಗಿ ನೆರವು ನೀಡಿತು. ಜಾಗತಿಕ ಪರಿಣಾಮ. ಆಧುನಿಕ ಯೋಗ ಶೈಲಿಗಳ ಮೂಲ. ಮೈಸೂರು ರಾಜಮನೆತನದ ಆಶ್ರಯದಲ್ಲಿ ತರಬೇತಿ ಪಡೆದ ಟಿ ಕೃಷ್ಣಮಾಚಾರ್ಯರ ಶಿಷ್ಯವೃಂದವು ಇಡೀ ಜಗತ್ತಿನಲ್ಲಿ ಯೋಗವನ್ನು ಪ್ರಚಾರಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಇಂದು ವಿಶ್ವದಲ್ಲಿ ಪ್ರಚಲಿತದಲ್ಲಿರುವ ಅತ್ಯಂತ ಪ್ರಭಾವಿ ಯೋಗ ಶೈಲಿಗಳು ಮೈಸೂರು ಅರಮನೆಯ ಯೋಗ ಶಾಲೆಯಲ್ಲಿ ರೂಪುಗೊಂಡ ಪರಂಪರೆಯ ನೇರ ಉತ್ಪನ್ನಗಳಾಗಿವೆ. ಅವರ ಪ್ರಮುಖ ಶಿಷ್ಯರುಗಳಲ್ಲಿ ಕೆ. ಪಟ್ಟಾಭಿ ಜೋಯಿಶ್ ಅವರು ಇವರದ್ದು ಅಷ್ಟಾಂಗ ಯೋಗ ವಿನ್ಯಾಸ ಪರಂಪರೆಯನ್ನು ಮುಂದುವರೆಸಿದರು. ಉಸಿರಾಟ ಮತ್ತು ಚಲನೆಯ ಕಟ್ಟುನಿಟ್ಟಿನ ಸರಣಿಯನ್ನು ಇವರು ಮುಂದುವರೆಸಿದರು. ನಂತರ BKS ಅಯ್ಯಂಗಾರ್ ಅವರು ಇವರು ಅಯ್ಯಂಗಾರ್ ಯೋಗ ಶೈಲಿಯನ್ನು ಮುಂದುವರೆಸಿದರು. ಆಸನಗಳ ನಿಖರ ಜೋಡಣೆ, ಪ್ರೂಫ್ಸ್ ಬಳಕೆ ಮತ್ತು ಚಿಕಿತ್ಸಕ ಯೋಗ ಎನ್ನುವಂಥ ಪರಂಪರೆ. ನಂತರ ಇಂದಿರಾದೇವಿ ಇವರು ಪಾಶ್ಚಿಮಾತ್ಯ ಶಿಷ್ಯರುಗಳಲ್ಲಿ ಮೊದಲಿಗರು. ಯೋಗವನ್ನು ಅಮೆರಿಕದಲ್ಲಿ ಸಾರ್ವಜನಿಕವಾಗಿ ನೆಲೆಗೊಳಿಸಿದರು. ರಾಜಾಶ್ರಯದ ಅಂತ್ಯದ ಪರೋಕ್ಷ ಪರಿಣಾಮ. 1950ರಲ್ಲಿ ಮೈಸೂರು ಸಂಸ್ಥಾನವು ಗಣರಾಜ್ಯದ ಭಾಗವಾದ ನಂತರ ಮತ್ತು ರಾಜಾಶ್ರಯ ಕಡಿತಗೊಂಡ ನಂತರ ಮೈಸೂರು ಅರಮನೆಯ ಯೋಗ ಶಾಲೆಯನ್ನು ಮುಚ್ಚಲಾಯಿತು. ಯೋಗ ಶಾಲೆಯು ಕೇವಲ 17 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದರೂ ಈ ಅಲ್ಪಾವಧಿಯ ಬೆಂಬಲವು ಆಧುನಿಕ ಯೋಗದ ಬೀಜಗಳನ್ನು ಬಿತ್ತಿತು. ಯೋಗ ಶಾಲೆಯ ಮುಚ್ಚುವಿಕೆಯು ಕೃಷ್ಣಮಾಚಾರ್ಯರ ಮತ್ತು ಅವರ ಪ್ರಬಲ ಶಿಷ್ಯರು ಭೌಗೋಳಿಕವಾಗಿ ಚದುರು ಹೋಗುವಂತೆ ಮಾಡಿತ್ತು. ಈ ಚದುರುವಿಕೆಯು ಯೋಗ ಜ್ಞಾನವನ್ನು ಕೇವಲ ಮೈಸೂರಿಗೆ ಸೀಮಿತಗೊಳಿಸದೆ ಅನಿವಾರ್ಯವಾಗಿ ಜಾಗತಿಕವಾಗಿ ಪ್ರಚಾರ ಮಾಡಲು ಪ್ರೇರಣೆ ನೀಡಿತ್ತು. ಒಳನೋಟದಿಂದ ನೋಡೋದಾದ್ರೆ ರಾಜಾಶ್ರಯವು ಆಧುನಿಕ ಯೋಗವನ್ನು ಸೃಷ್ಟಿಸಿತು ಮತ್ತು ರಾಜಾಶ್ರಯದ ಅಂತ್ಯವು ಆ ಶೈಲಿಗಳನ್ನು ಜಾಗತೀಕರಿಸಲು ಪರೋಕ್ಷ ವೇಗವರ್ಧಕವಾಯಿತು. ಐತಿಹಾಸಿಕ ಮತ್ತು ಪಠ್ಯದ ಪುರಾವೆಗಳು ಮೈಸೂರು ರಾಜಮನೆತನವು ಯೋಗದ ಉಳಿವು, ಪುನರುತ್ಥಾನ ಮತ್ತು ಜಾಗತಿಕ ಪ್ರಸಾರಕ್ಕೆ ಅತಿ ನಿರ್ಣಾಯಕವಾದ ಕೊಡುಗೆಯನ್ನು ನೀಡಿದೆ ಎಂದು ದೃಢಪಡಿಸುತ್ತದೆ. ರಾಜಮನೆತನದ ಆಶ್ರಯವು ಕೇವಲ ಹಣಕಾಸು ನೆರವಿನ ಮೂಲವಾಗಿರಲಿಲ್ಲ, ಬದಲಿಗೆ ಅದು ಯೋಗವನ್ನು ಪ್ರಾಚೀನ ಜ್ಞಾನದಿಂದ ಆಧುನಿಕ ಚಲನಶೀಲ ಅಭ್ಯಾಸವಾಗಿ ಪರಿವರ್ತಿಸುವ ಸಾಂಸ್ಥಿಕ ವೇದಿಕೆಯಾಗಿತ್ತು. 19ನೇ ಶತಮಾನದ ಗ್ರಂಥ ಸಂರಕ್ಷಣೆ ಮತ್ತು 20ನೇ ಶತಮಾನದ ಆಧುನೀಕರಣದ ನಡುವಿನ ಐತಿಹಾಸಿಕ ಕೊಂಡಿಯಾಗಿ ಮೈಸೂರು ರಾಜಾಶ್ರಯವು ಕೆಲಸ ಮಾಡಿದೆ. ಈ ರಾಜಾಶ್ರಯವು ಲಭ್ಯವಾಗದೇ ಇದ್ದರೆ ಟಿ ಕೃಷ್ಣಮಾಚಾರ್ಯ ಅವರು ಇಷ್ಟು ಕಡಿಮೆ ಅವಧಿಯಲ್ಲಿ ತಮ್ಮ ಬೋಧನಾ ವಿಧಾನಗಳನ್ನು ವ್ಯವಸ್ಥಿತಗೊಳಿಸಿ ಜಾಗತಿಕವಾಗಿ ಪ್ರಭಾವ ಬೀರುವ BKS ಅಯ್ಯಂಗಾರ್ ಮತ್ತು ಕೆ. ಪಟ್ಟಾಭಿ ಜೋಯಿಶ್ ಅವರಂತಹ ಯೋಗ ರಾಯಭಾರಿಗಳನ್ನು ಸಿದ್ಧಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಯೋಗವನ್ನು ಕೇವಲ ಧ್ಯಾನದಿಂದ ದೈಹಿಕ ಕ್ರೀಡೆ ಎಂಬ ಹೊಸ ವರ್ಗಕ್ಕೆ ತಳ್ಳುವಲ್ಲಿ ರಾಜಾಶ್ರಯದ ನಿರ್ಧಾರವು ನಿರ್ಣಾಯಕವಾಗಿತ್ತು. ಇದು ಅದರ ಜಾಗತಿಕ ಸ್ವೀಕಾರಕ್ಕೆ ಪ್ರಮುಖ ಕಾರಣವಾಯಿತು. ನಾವು ಈ ಇತಿಹಾಸವನ್ನು ವಿಶ್ಲೇಷಿಸುವಾಗ ಯೋಗದ ಉಳಿವು ಕೇವಲ ಮೈಸೂರು ರಾಜಮನೆತನದ ಕೊಡುಗೆಯಿಂದ ಮಾತ್ರ ಆಗಲಿಲ್ಲ ಎಂಬುದನ್ನು ನೆನಪಿಡಬೇಕು. ಭಾರತದಾದ್ಯಂತ ಅಸಂಖ್ಯಾತ ಗುರುಗಳು, ಋಷಿಮುನಿಗಳು ಯೋಗ ಜ್ಞಾನವನ್ನು ಉಳಿಸಿದ್ದಾರೆ. ಆದರೆ ಮೈಸೂರು ಅರಸರ ಪ್ರಯತ್ನವು ಅನನ್ಯವಾಗಿತ್ತು. ಆ ಕಾಲವನ್ನು ಗಮನಿಸಿ ಬ್ರಿಟಿಷರ ಆಳ್ವಿಕೆ ಮತ್ತು ಸಾಂಸ್ಕೃತಿಕ ಅವನತಿ ನಡೆಯುತ್ತಿದ್ದ ಆ ದಿನಗಳಲ್ಲಿ ಮಹಾರಾಜರು ಆರಾಮಾಗಿ ತಮ್ಮ ರಾಜಕೀಯ ಮತ್ತು ವೈಯಕ್ತಿಕ ಕಾರ್ಯಗಳಿಗೆ ಮಾತ್ರ ಗಮನ ಕೊಡಬಹುದಿತ್ತು. ಅವರಿಗೆ ಮೈಸೂರು ಸಂಸ್ಥಾನದ ನೀರಾವರಿ, ಶಿಕ್ಷಣ ಮತ್ತು ವಿದ್ಯುತ್
ಮಾಡುವಂತಹ ದೊಡ್ಡ ಆಡಳಿತಾತ್ಮಕ ಜವಾಬ್ದಾರಿಗಳಿದ್ದವು. ಇಷ್ಟೆಲ್ಲ ಕೆಲಸಗಳ ನಡುವೆಯೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವೈಯಕ್ತಿಕ ಆಸಕ್ತಿ ವಹಿಸಿ ಕೃಷ್ಣಮಾಚಾರ್ಯರಂತಹ ವಿದ್ವಾಂಸರನ್ನು ಕರೆತಂದು ಯೋಗಶಾಲೆ ಎಂಬ ಸಾಂಸ್ಥಿಕ ಪ್ರಯೋಗಾಲಯವನ್ನು ಸ್ಥಾಪಿಸಿದರು. ಇದು ಕೇವಲ ಹಣಕಾಸಿನ ನೆರವು ಆಗಿರಲಿಲ್ಲ. ಇದು ಅಳಿವಿನಂಚಿನಲ್ಲಿದ್ದ ಒಂದು ಶಾರೀರಿಕ ಪರಂಪರೆಯ ಅಧಿಕೃತತೆ, ಭದ್ರ ಬುನಾದಿ ಮತ್ತು ಪರೀಕ್ಷೆಗೆ ವೇದಿಕೆ ನೀಡಿದ ದೂರದೃಷ್ಟಿಯ ಸಾಂಸ್ಕೃತಿಕ ಹೂಡಿಕೆಯಾಗಿತ್ತು. ರಾಜಾಶ್ರಯದ ಈ ನಿರ್ಧಾರವೇ ಆಧುನಿಕ ಯೋಗ ಶೈಲಿಗಳು ಜಗತ್ತಿಗೆ ಹೊರಹೊಮ್ಮಲು ನಿರ್ಣಾಯಕ ಶಕ್ತಿಯಾಯಿತು. ಈ ಐತಿಹಾಸಿಕ ಕೊಡುಗೆಯ ಫಲವಾಗಿಯೇ ಮೈಸೂರು ನಗರವು ಇಂದಿಗೂ ಜಾಗತಿಕ ಯೋಗಪಟುಗಳಿಗೆ ಪವಿತ್ರ ಸ್ಥಳವಾಗಿ ಉಳಿದಿದೆ ಮತ್ತು ಒಡೆಯರ್ ರಾಜಮನೆತನದ ಶಾಶ್ವತ ಪರಂಪರೆಯನ್ನು ಇಂದಿಗೂ ಜಗತ್ತು ಸ್ಮರಿಸುತ್ತದೆ. ಇದೇ ಕಾರಣದಿಂದ ಮೈಸೂರಿಗೆ ಇಂದಿಗೂ ಅಷ್ಟಾಂಗ ಯೋಗದ ರಾಜಧಾನಿ ಎಂದು ಕರೆಯುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ.